ಸಮಾಜದಲ್ಲಿ ನ್ಯಾಯಯುತವಾಗಿ ವಾಸ್ತವದಲ್ಲಿ ಏನಿದೆ ಅದನ್ನು ನೈಜವಾಗಿ ಬಿತ್ತಿರುವಂತಹ 4 ಅಂಗಗಳಲ್ಲಿ ಇದೊಂದು ಅಂಗವಾಗಿ ಒಂದು ಕಾರ್ಯ ನಡೀತಾ ಇದೆ. ಇನ್ನು ಮುಂದೆನೂ ಕೂಡ ಇದೇ ರೀತಿ ಇದರಲ್ಲಿ ಒಳ್ಳೊಳ್ಳೆ ನ್ಯೂಸನ್ನು ಕೊಡುವ ಮುಖಾಂತರ ಸಮಾಜದಲ್ಲಿ ನಡೆಯುವ ನ್ಯಾಯಯುತವಾದ ಎಲ್ಲ ಸಂಗತಿಗಳನ್ನು ಎತ್ತಿಡಿಯುವ ಕರ್ತವ್ಯ ಇವು ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕರ್ತವ್ಯ ಆಗಿದೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳ್ತಾ, ಈಗ ಮುಂದಿನ ದಿನಗಳು ಕೂಡ ಈಗ ನಮ್ಮ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ ಏನಿವತ್ತು ನಾವು ಓಡಾಡ್ತಾ ಇದ್ದೀವಿ, ನಾವು ಈ ಸಮಾಜದಲ್ಲಿ ಪ್ರಜೆಗಳೇನೆ. ನಾವು ನಮ್ಮ ಆರೋಗ್ಯ, ನಾವು ಓಡಾಡ್ತಕ್ಕಂಥ ಖರ್ಚು ವೆಚ್ಚ, ನಮ್ಮ ಕಷ್ಟ ಸುಖಗಳ ಬಗ್ಗೆ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾಕೆ ನಾವು ಎರಡೂ ಮಾಡ್ತಾಯಿದ್ದೀವಿ. ಸಮಾಜ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯ, ನಮ್ಮ ವಸ್ತುಸ್ಥಿತಿಗಳು ನಮ್ಮ ಕುಟುಂಬದ ಬೇಕು ಅಂದಾಗ ನಮಗೆ ಓಡಾಡ್ತಕ್ಕಂಥ ಪಾಸುಗಳ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಆರೋಗ್ಯದ ಬಗ್ಗೆ ಒಂದು ಇನ್ಸೂರೆನ್ಸ್ ಆಗಿರ್ಬೋದು, ಇದು ಕೂಡ ಸರ್ಕಾರಗಳು ಗಮನ ತಗೊಂಡು ನಮ್ಮ ಶ್ರೇಯೋಭಿವೃದ್ಧಿಗೆ ಸರ್ಕಾರಗಳು ಯೋಚನೆ ಮಾಡಬೇಕು. ಯಾಕೆ ನಾವು ಸಮಾಜಕ್ಕೆ ಒಳ್ಳೆಯದಂತ ನಾವು ಬೇಕಾದರೆ ನಾವು ಸುಸ್ಥಿರವಾಗಿರ್ಬೇಕು ತಾನೆ. ಸುಸ್ಥಿರವಾದ ಪ್ರಜೆಗಳು, ಭಾರತದಲ್ಲಿ ಎಲ್ಲ ಪ್ರಜೆಗಳು ಸಮಾನ ಅಂದಾಗ ನಾವು ಅದರಲ್ಲಿ ಒಳಪಡ್ತೀವಿ. ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಗಮನ ತಗೊಂಡು ಪತ್ರಕರ್ತರನ್ನು ಆರೋಗ್ಯ ಎಲ್ಲ ರೀತಿಯಲ್ಲಿ ಸರ್ಕಾರದ ಬರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಾ ಬೆಳೆಸ್ಕೊಂಡು ಹೋಗೋದು ಸರ್ಕಾರದ ಕರ್ತವ್ಯ ಆಗುತ್ತೆ. ಹಾಗೆ ಕೂಡ ನಾವು ಕೂಡ ಸಮಾಜದಲ್ಲಿ ಕೆಳವರ್ಗದಿಂದ ಎಲ್ಲ ವರ್ಗದ ಜನರ ಆಗುವಗಳನ್ನು ಎತ್ತಿಡಿಯೋದು ನಮ್ಮ ಕರ್ತವ್ಯವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಜವಾಬ್ದಾರಿ ನಮ್ಮೆಲ್ಲರೂ ಹೆಚ್ಚಾಗಿರ್ತೈತೆ. ನಮ್ಮ ಕೈಲಾದಷ್ಟು ನಾವು ಜವಾಬ್ದಾರಿ ತೊಗೊಂಡು ಮಾಡೋದಕ್ಕೆ ಬಯಸ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.